ಎಲ್ಲರಿಗೂ ನಮಸ್ಕಾರ. ನಾನು ಲಾವಣ್ಯ ಜೀವನ್ ಕೆನಡಾದಿಂದ ಮಾತಾಡ್ತಾ ಇದ್ದೀನಿ. ಮೈಸೂರಿನ ಶ್ರೀಮತಿ ಲಕ್ಷ್ಮಿ ಅವರ ವರಗ ಬರದ ಕಾರ್ಯಕ್ರಮ ಮೊದಲನೇ ಸೀಸನ್ ಅನ್ನು ನೋಡಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ 2ನೇ ಸೀಸನ್ ಆಗ್ತಾ ಇದೆ. ಇತಿಹಾಸವನ್ನ ನಾಣ್ಯಗಳ ಮುಖಾಂತರ ಕೂಡ ತಿಳ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಅವರ ಈ ಕಾರ್ಯಕ್ರಮವನ್ನ. ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ಇವತ್ತು ಮತ್ತೊಂದಷ್ಟು ಕಾಯಿನ್ನ ನೋಡೋಣ. ನೋಡಿ, ಇದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857 2007 ಅಂದರೆ 150 ವರ್ಷ ಆಯಿತು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ನೋಡಿ, ಇದು ಅಬ್ಬರ್ಸ್, ಇದು ರಿವರ್ಸ್. ಇದರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ ಮತ್ತು ಬಹದ್ದೂರ್ ಶಾ ಜಫರ್ ಇವರ 3 ಜನರ ಚಿತ್ರ ಇದೆ. ಕೆಳಗೆ ಫಿರಂಗಿ ಹಾಗೂ ಬ್ರಿಟಿಷ್ ಸೈನಿಕರು ಯುದ್ಧಕ್ಕೆ ಸಿದ್ಧರಾದಂತಹ ಚಿತ್ರ. ಇದು ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 150 ಇಯರ್ಸ್ ಅಂತ ಕಾಯಿನು. 150 ಡಿನಾಮಿನೇಷನ್ನೇ ಇದೆ. ಸೈಂಟ್ ಆಲ್ಫೋನ್ಸಾ ಅಂತ 100 ಮತ್ತು 5 ಕಾಯಿನ್. ಇವರ ಹೆಗ್ಗಳಿಕೆ ಏನಂತಂದರೆ, ಇವರು ನನ್ನಾಗಿದ್ದರು ಮತ್ತು ಮೊದಲ ಮಹಿಳಾ ಸನ್ಯಾಸಿನಿಯಾಗಿ ಗುರುತಿಸಿಕೊಂಡವರು. ಇವರು 35 ವಯಸ್ಸಲ್ಲೇ ಇವರು ಜೀವನದ ಅಂತ್ಯ ಆಗುತ್ತೆ ಇವರದ್ದು. ಕೇರಳದಲ್ಲಿ ಇವರು ನಿಧನರಾಗ್ತಾರೆ. ಇವರ ಜೀವನ ಬಹುದೊಡ್ಡ ಸವಾಲು ಮತ್ತು ಕಷ್ಟದಿಂದ ಕೂಡಿತ್ತು. ಇವರು ಅನಾರೋಗ್ಯದಿಂದ ತೀರಾ ಬಳಲಿದ್ದಂಥವರು. ನೋಡಿ, ಇದವರ ಚಿತ್ರ. ಈಗ ನಾನು ತೋರಿಸುವಂತಹ ಕಾಯಿನು, ಈ ವ್ಯಕ್ತಿ ಕೂಡ ತಮಿಳ್ನಾಡಿನವರೇ, ಪೆರರಿಗ್ನರಿ ಅನ್ನ ಅಂತ. ನೋಡಿ, ತಮಿಳಲ್ಲಿ ಅನ್ನ ಅಂದರೆ ದೊಡ್ಡಣ್ಣ ಅಂತ ಅರ್ಥ. ತಮಿಳರಿಗೆ ಅವರಿಗೆ ತಮ್ಮ ಸಂಸ್ಕೃತಿ, ತಮ್ಮ ಹಿರಿಮೆ, ತಮ್ಮ ಪರಂಪರೆ ಇದರ ಬಗ್ಗೆ ಜಾಗೃತಿ ಮೂಡಿಸಿದಂತಹ ವ್ಯಕ್ತಿ ಇವರು. ಆದ್ದರಿಂದ ಅವರನ್ನು ಅನ್ನ ಅಂತ ಕರೆದರು. ಇವರು ಅತ್ಯದ್ಭುತ ಲೇಖಕರು ಆಗಿದ್ದರು, ವಾಗ್ಮಿಯೂ ಆಗಿದ್ದರು, ರಾಜಕೀಯ ವ್ಯಕ್ತಿಯೂ ಆಗಿದ್ದರು. ಬಹುಮುಖ ಪ್ರತಿಭೆ ಇರುವುದು ಪೆರರಿಗ್ನರಿ ಅನ್ನ ಅಂತ. ಇದು ಒಂದು ರಾಜಕೀಯ ಮುಖಂಡರ ಕಾಯಿನ್. ಅವರ ಹೆಸರು ಕೆ ಕಾಮರಾಜ್ ಅಂತ. 2004ರಲ್ಲಿ ಬಂದಂತಹ ಕಾಯಿನ್ 100 ಮತ್ತು 5ರದ್ದು. ಕಾಮರಾಜ್ ಇವರು ಚಿಕ್ಕನ್ನಲ್ಲೇ ತುಂಬ ಧೈರ್ಯ, ಸಾಹಸ ಸ್ವಭಾವ ಇತ್ತು ಇವರಿಗೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಇವರು ಇದ್ದರು. ಜೈಲಿಗೆ ಆವಾಗ ಅವರನ್ನು ಹಾಕಿದ್ರು ಬ್ರಿಟಿಷರು. 1954ರಿಂದ 63ರ ತನಕ ಇವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದರು. ಇದು ಅವರ ಚಿತ್ರ. ಕಾಮರಾಜ್, ಕೆ ಕಾಮರಾಜ್ ಅತ್ಯಂತ ಪ್ರಸಿದ್ಧ ರಾಜಕೀಯ ವ್ಯಕ್ತಿ. ಈ ಕಾಯಿನು ಬಿಜು ಪಟ್ನಾಯಕ್, ಅತ್ಯಂತ ವರ್ಣರಂಜಿತ ವ್ಯಕ್ತಿ. 100 ಮತ್ತು 5ರ ಕಾಯಿನ್. ನೋಡಿ, ಇವರ ಹೆಸರು ವಿಜಯಾನಂದ ಅಂತ. ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. 60 ವರ್ಷಗಳ ಕಾಲ ಇವರು ರಾಜಕೀಯ ಸೇವೆಯಲ್ಲೇ ಇದ್ದಂತಹ ವ್ಯಕ್ತಿ. ದೇಶ ಸೇವೆಯಲ್ಲಿ ಕೂಡ ಇವರು ತೊಡಗಿದವರಂತು. ಇವರದು ಬಹುಮುಖ ಪ್ರತಿಭೆ. ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಇವರು ಸಚಿವರಾಗಿದ್ದು ಸೇವೆ ಸಲ್ಲಿಸಿದಂಥವರು. ಇವರಿಗೆ ಒಂದು ಬಿರುದಿತ್ತು, ಕಳಿಂಗದ ವೀರ ಅಂತ ಅನ್ನೋ ಬಿರುದಿತ್ತು. ಇವರು ರಾಜಕೀಯ ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ ಅಲ್ಲದೆ ಇವರು ವಿಮಾನವನ್ನು ಹಾರಿಸುವಂತಹ ಪೈಲಟ್ ಕೂಡ ಆಗಿದ್ದರು. ಎಷ್ಟೊಂದು ನಾಣ್ಯಗಳ ಪರಿಚಯ ನೋಡಿದಿರಲ್ಲ ವೀಕ್ಷಕರೇ. ನಾನಂತೂ ಮೈಸೂರಿಗೆ ಹೋದ್ಮೇಲೆ ಅವ್ರ ಮನೆಗೆ ಹೋಗಿ ಎಲ್ಲ ನಾಣ್ಯಗಳನ್ನು ನಮಗೆ ಕಂಡುಕೊಳ್ಳಬೇಕು. ಮುಂದಿನ ವಾರ ಮತ್ತಷ್ಟು ನಾಣ್ಯಗಳೊಂದಿಗೆ ಬರ್ತಾರೆ. ನಮಸ್ಕಾರ.